ಜೋರ್ ಚಪ್ಪಾಳೆ ಕೊಡಿ ಆದ್ಮೇಲೆ ಮೊದಲನೇ ಕ್ವಾರ್ಟರ್ ಫೈನಲ್ ಪಂದ್ಯ. ವೇದಿಕೆ ಬಲಭಾಗದಲ್ಲಿ ಮಹಾರಾಷ್ಟ್ರದ ಬಾತ್ನಿ ತಂಡ ಇದ್ರೆ, ವೇದಿಕೆ ಎಡಭಾಗದಲ್ಲಿ ಕರ್ನಾಟಕದ ಅದು ನಮ್ಮ ರಾಯಬಾಗ್ ತಾಲೂಕಿನ ನಿಡಗುಂದಿ ತಂಡ ಒಂದು ಕಡ. ಆರಂಭದ ಪಂದ್ಯ. ಶಂಕರ್ ಗಂಗನವರವರು ಪ್ರಥಮ ದರ್ಜೆ ಗುತ್ತಿಗೆದಾರರು, ಹಾಗೆಯೇ ಭೀಮ್ಸಿ ವಡ್ಡರ್ ಅವರು ಕೂಡ ಈ ಒಂದು ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ಅಮಾನಿಯರು ಕೂಡ ವೇದಿಕೆಗೆ ಬರಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ರಮೇಶನ್ನ ನಡದೀರವರು ಗ್ರಾಮ ಪಂಚಾಯತ್ ಸದಸ್ಯರು ಬೆಕ್ಕೇರಿ ಅವರಿಗೆ ಪ್ರಕಾಶ್ ವಡ್ಡರ್ ಅವರಿಂದ ಮಾಲಾರ್ಪಣೆ ಹಾಗೂ ಸವಿನೇರ್ಪಣೆ ಕಾಣಿಕೆ ಕೊಡುವುದರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಆ ಒಂದು ಪ್ರೀತಿಯ ಕಾಣಿಕೆಯನ್ನು ತಾವು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಅದ್ಭುತವಾದಂತಹ ಜಂಪ್ ಇತ್ತು, ಆದ್ರೂ ಕೂಡ ಬಲಿಷ್ಠವಾದಂತಹ ಟ್ಯಾಕಲ್ ಆಗುತ್ತಾ ಇದೆ ಇಲ್ಲಿ. ಭೀಮ್ಸಿ ವಡ್ಡರ್ ಅವರಿಗೆ ಸಂಜೀವ್ ವಡ್ಡರ್ ಅವರಿಂದ ಮಾಲಾರ್ಪಣೆ. ರಾಜು ಚೌಗ್ಲಾರ್ ಅವರನ್ನ ಕೂಡ ನಾವು ವೇದಿಕೆ ಆಹ್ವಾನಿಸ್ತಾ ಇದ್ದೀವಿ. ಅಮಾನ್ಯರು ಕೂಡ ವೇದಿಕೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಕೇದಾರಿ ಚೌಗ್ಲಾರ್ ಅವರು ಇದೀಗ ತಾನೇ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನೋಡ್ರಿ, ಕಮಿಟಿ ಅವರು ಅಲ್ಲಿ ಎಲ್ಲಾ ಚಿಕ್ಕ ಮಕ್ಕಳನ್ನ ಹೊರಗೆ ಕಳಿಸ್ಬೇಕು, ಅಲ್ಲಾಂದ್ರೆ ಏನಾದ್ರೂ ಅನಾಹುತ ಆಗ್ಬಾರ್ದು. ಯಾಕಂದ್ರೆ ಪ್ಲೇಯರ್ಸ್ ಎಲ್ಲ ವೇಟ್ ಇರ್ತಾರೆ, ಅವ್ರ ಮೇಲೆ ಬಿದ್ದ ಮೇಲೆ ಏನಾದ್ರೂ ಗಾಯ ಆಗುವ ಸಾಧ್ಯತೆ ಇರ್ತದೆ. ದಯವಿಟ್ಟು ಎಲ್ಲರೂ ಹೊರಗೆ ಕಳಿಸಿ, ಗ್ಯಾಲರಿ ಕಳಿಸಿ ಎಲ್ಲ ಚಿಕ್ಕ ಮಕ್ಕಳನ್ನ. Second quarter final, Academy Chinchli versus Belgaum District. This is second call for it. Academy Chinchli versus Belgaum District. Both teams will get ready. This is second call for it. ಇದೀಗ ತಾನೇ ವೇದಿಕೆಗೆ ಶ್ರೀಯುತ ರಾಜು ಚೌಗ್ಲಾರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಓಕೆ, ಈಗಾಗಲೇ ನೋಡಿ ಎಲ್ಲ ಕಬಡ್ಡಿ ಆಟಗಾರರ ಗಮನಕ್ಕಾಗಿ ಊಟ ಆರಂಭ ಆಗಿದೆ. ಅಲ್ಲಿ ಊಟ ಮಾಡ್ಲಿಕ್ಕೆ ಹೋಗುವಂತವ್ರು ಶಿರಗುಪ್ಪಿ ಸರ್ ಹತ್ರ ನಿಮ್ ಪದ್ಯ ಯಾವಾಗಿದೆ ಕೇಳ್ಕೊಂಡು ಹೋಗ್ಬೇಕು. ज्या संघानं सामना नाही त्यांनी जेवणासाठी जायचं आहे. आपला सामना केव्हा विचारून आपण जेवणासाठी जायचं आहे. ಎಲ್ಲ ತಂಡದವ್ರು ಗಮನಿಸಬೇಕು. ತಮ್ಮ ಪಂದ್ಯ ಯಾವಾಗಿದ್ದು ನೋಡ್ಕೊಂಡು ಕೇಳ್ಕೊಂಡು ತಾವು ಊಟಕ್ಕೆ ಹೋಗ್ಬೇಕು. ಊಟ ಪ್ರಾರಂಭ ಆಗಿದೆ. जेवणी बाद चालू झालंय. जेवणासाठी आपण आपला सामना. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. 4-1 ಪಂದ್ಯ ಇದೆ. ಬಲಿಷ್ಠವಾದಂಥ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ಒಂದು ನಡೆದ ಪಂದ್ಯ, ಬಾತ್ನಿ ಮತ್ತು ನಿಡಗುಂದಿ. ದಯವಿಟ್ಟು ಬ್ಯಾರಿಗೇಡ್ ಮೇಲೆ ಭಾರ ಹಾಕಿ ನಿಂತಂತವ್ರು ಬ್ಯಾರಿಗೇಡ್ಗಳನ್ನ ಬಿಟ್ಟು ನಿಂತ್ಕೊಂಡ್ರಪ್ಪ. ಇಲ್ಲಿ ಮತ್ತೊಮ್ಮೆ ನಿಡಗುಂದಿ ತಂಡದ ಪ್ರಮುಖ ದಾಳಿಗಾರ ಮಾರುತಿ. ಸಿದ್ದರಾಮಣ್ಣ ಚಂಡಿಕೇರ್ ಅವರಿಗೆ ಸವಿನೇರ್ಪಣೆ ಕಾಣಿಕೆ ಹಾಗೂ ಮಾಲಾರ್ಪಣೆ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಆತ್ಮಾನಂದ ಅಡ್ಕರ್ ಅವರಿಂದ ಬಾತ್ನಿ ಥರ್ಡ್ ರೈಟ್ ಡಿಸೈಡ್ ರೈಟ್ ಡೂ ಆರ್ ಡೈ. 4-1 ಪಂದ್ಯ ಇದೆ. ಡೂ ಆರ್ ಡೈ ದಾಳಿ ಇದೆ. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಇಲ್ಲಿ ಹೊಂದಾಣಿಕೆ ಇರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಶಂಕರ್ ಗಂಗನವರವರಿಗೆ ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಬಸು ಸೊನ್ನಲ್ಗಿರಿ ಅವರಿಂದ. ಹಾಗೆಯೇ ನಮ್ಮೆಲ್ಲ ನಿರ್ಣಾಯಕರಿಗೆ
ಅಲ್ಪೋಪಹಾರವನ್ನು ವ್ಯವಸ್ಥೆ ಕಲ್ಪಿಸಿಕೊಟ್ಟಿರುವಂತಹ ಕುಮಾರಣ್ಣ ಮಾಪ್ಕರ್ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಎಲ್ಲ ನಿರ್ಣಾಯಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಬಾವಿರಣ್ಣ ಯಲ್ಲಟ್ಟಿರವರು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಪಂದ್ಯಾವಳಿಗೆ ಪ್ರೋತ್ಸಾಹಿಸಿರುವಂತಹ ಕೊಡುಗೈದಾನಿಗಳು ಯಾರಾದರೂ ಗ್ಯಾಲರಿಯಲ್ಲಿ ಇದ್ರೆ ದಯವಿಟ್ಟು ಈ ಒಂದು ವೇದಿಕೆಗಳಿಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಡೋಡಾಯ್ ದಾಳಿ ಇದೆ, ಹಾಲಪ್ಪ ದಾಳಿಯಲ್ಲಿ ಮುಟ್ಟಿದಿನಂತ ವಾದ ಇದೆ. ಇಲ್ಲಿ ಕಾದ್ ನೋಡ್ಬೇಕಿಲ್ಲಿ ದೊಡ್ಡ ತಟ್ಟಿ ಹೇಳ್ತಾ ಇದ್ದಾರೆ ಮುಟ್ಟಿದಿನಂತ ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ಇಲ್ಲಿ ಡೂ ಆಡೈ ದಾಳಿ ಕೂಡ ಇದೆ. ಔಟ್ ಆಫ್ ಪ್ಲೇಯರ್ ಕೂಡಿಸಿ ಔಟ್ ಚಾಲೆಲ್ಲ ಖಾಲಿ ಬಸ ಬಾತ್ನಿ ಪ್ಲೇಯರ್ ಬಾಬೀರ್ ಯಲ್ಲಟ್ಟಿರವರಿಗೆ ಸಂಜು ಭಟ್ಟಾರವರಿಂದ ಬಾಲಾರ್ಪಣೆ. ಹತ್ತು ಒಂದರಲ್ಲಿ ಪಂದ್ಯ 9 ಅಂಕಗಳ ಅಂತರದಲ್ಲಿ ಮಹಾಲಕ್ಷ್ಮಿ ನಿಡಗುಂದಿ ತಂಡ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಕಾದ್ ನೋಡ್ಬೇಕಿಲ್ಲಿ ಮತ್ತೊಮ್ಮೆ ಮಾನ್ಸಿನಿ ತಂಡದ ಆಟಗಾರ ಮಿಸ್ಟೇಕ್ ಆಗ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಮಾರುತಿ ಅಲ್ಲ ಇದನ್ನ ಬಿದ್ದಿಲ್ಲ ಹತ್ತು ಎರಡರಲ್ಲಿ ಪಂದ್ಯ. ಮತ್ತೊಮ್ಮೆ ಬಾತ್ಸನಿ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಬಲಬದಿ ಆಟಗಾರ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದು ನೋಡ್ಬೇಕಿಲ್ಲಿ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಸಿದ್ದರಾಯಿ ಅವರಿಂದ ರೈಟ್ ಕಾರ್ನರ್ ಭಾಗದಲ್ಲಿ ಟ್ಯಾಕಲ್ ಬರ್ತಾ ಇದೆ. ಸರಿಯಾದ ಸಮಯಕ್ಕೆ ವಿಶಾಲ್ ಅವರ ಸಪೋರ್ಟ್ ಕೂಡ ಸಿಗ್ತಾ ಇದೆ. 11-2ರಲ್ಲಿ ಪಂದ್ಯ. ಮತ್ತೊಮ್ಮೆ ಹಾಲಪ್ಪ ಕಾಂಶಿ ಪೂಜಾರಿ ಜೆಸಿಬಿ ಮಾಲೀಕರು ಅವರಿಗೂ ಕೂಡ ಈ ಒಂದು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಆ ಮಾನ್ಯರು ಕೂಡ ವೇದಿಕೆಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಕಾಂಶಿ ಪೂಜಾರಿ ಅವರು ಜೆಸಿಬಿ ಮಾಲೀಕರು ಮೇಕ್ಲಿ ಅವರು ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಆ ಮಾನ್ಯರು ಕೂಡ ವೇದಿಕೆಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಆಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಹನ್ನೊಂದು ಎರಡರಲ್ಲಿ ಪಂದ್ಯ ಸಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಸುರ್ಪಾಲಿ ಗ್ರಾಮದಲ್ಲಿ ಅಂತರ್ರಾಜ್ಯ ಮಟ್ಟದ 55 kg ಮತ್ತು 58 kg ಕಬಡ್ಡಿ ಪಂದ್ಯಾವಳಿ ಇರುತ್ತದೆ. ಪ್ರಥಮ ಬಹುಮಾನ 21,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 7,000, ಚತುರ್ಥ ಬಹುಮಾನ 20,000. ಆಸಕ್ತಿ ಇದ್ದಂಥ ಕ್ರೀಡಾಪಟುಗಳು ಆ ಒಂದು ಕಬಡ್ಡಿ ಪಂದ್ಯಾವಳಿಗೆ ಭಾಗವಹಿಸಿ ಪಂದ್ಯಾವಳಿಯಲ್ಲಿ ನಡೂರಾಗ ಸಡದರ ಕಡಿಲಿ ಗಾಡಿ
ಯಾರು ಕಳ್ಸ್ಯಾರ ಗೊತ್ತಿಲ್ಲ ಹದಿಮೂರು ಎರಡರಲ್ಲಿ ಪಂದ್ಯ. ಎಲ್ಲ ಬಂದು ಅಲ್ಲಿ ಸಿಗತ್ತಾರ ಆರಂಭದ ಉದ್ದಗಲೂ ಕೂಡ ನಿಡಗುಂದಿ ತಂಡ ಮುನ್ನಡೆಯಲ್ಲಿದೆ. ಇಲ್ಲಿ ಮತ್ತೊಮ್ಮೆ ನಿಡಗುಂದಿ ತಂಡದ ಸಪಡಿಯು ದಾಳಿಗರ ಹಾಲಪ್ಪ. 13-2ರಲ್ಲಿ ಪಂದ್ಯ. 11 ಅಂಕಗಳ ಅಂತರ. ಸುಪ್ಪಟಕ ಲಾನ್ ಇದೆ. 3 ಜನ ಆಟಗಾರರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಆಯ್ತು ಹೊರಗಿನ ತರಕ್ಕೆ ಏನಾಳ ಇವ್ರು ಅಲ್ಲಿ ಬೆಟ್ಟಕ್ಕತ್ತಾನ ಒಟ್ಟು ಮ್ಯಾಗ ಒಂದು ಗುಲಾಬ್ ಜಾಮೂನ್ ಆಡತ್ತಾನ 10 ರೂಪಾಯಿ ಹಾಕ್ತಾನೆ. ಗುಲಾಬ್ ಜಾಮೂನ್ ಇಡ್ಲಿಕ್ಕೆ ಬಿ 10 ರೂಪಾಯಿ ಮಸ್ತ್ ಪಡ್ದಾನ ಮತ್ತೆ ಆಡಕತ್ತಿದ್ದು ನೀವು ಚಲೋ ಹೆಂಗಿತ್ತು ಇಲ್ಲಿ ತರ್ಸ್ಕೊಂಡು ಕಟ್ಟ ಐತಂದಿಲ್ಲೋ ಈಗ ಮತ್ತೆ ಅವತ್ತಿರೋಕ್ಕಿಲ್ಲ ಅಲ್ಲಿ ಇನ್ಶೂರೆನ್ಸ್ ಇಂಚುರಿ ಸುಪ್ಪಟಕ ಲಾನ್ ಥರ್ಡ್ ರೈಟ್ ಡಿಸೈಡ್ ರೈಟ್. ಸುಪ್ಪಟಕ ಲಾನ್ ಇದೆ. ಮತ್ತೊಮ್ಮೆ ಡೋವಾಳ ದಾಳಿಯನ್ನು ಎದುರಿಸ್ತಾ ಇದ್ದಾರೆ ಹಲಪ. 14-2ರಲ್ಲಿ ಪಂದ್ಯ. ಅದ್ಭುತವಾದ ದಾಳಿ ಆಗ್ತಾ ಇದೆ. ಮತ್ತೊಂದು ಅಂಕಗಳ ಸಂಪಾದನೆಯೊಂದಿಗೆ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ಅದು ಒಳ್ಳೆಯ ಪ್ರಯತ್ನದಲ್ಲಿ ಪಂದ್ಯ. ಡೋವಾಡಾಯ್ ಕಲ್ಸೋಗ್ಲ ಜರ ಪಾಪ ಆರ್ಸಿಬಿನ ನೀವು 70 ಅನ್ಕೋತೀರ ರವಿ ಜುಗುಳಿ ಅವರು ಎಲ್ಲಿಂದ್ರೂ ಕೂಡ ಕಡೆಗೆ ವೇದಿಕೆ ಮುಂಭಾಗದ ಕಡೆಗೆ ಬರಬೇಕು. ಮ್ಯಾಗಿಂದ 3ನೇ ದಿನ ಈ ಕಡೆ 5ನೇ ವರ್ಷ ಹದಿನೈದು 3ರಲ್ಲಿ ಪಂದ್ಯ. 53 in favor of ನಿಡಗುಂದಿ. ಯಾವ್ದು ಕೈ ನಿಂದ 15-3ರಲ್ಲಿ ಪಂದ್ಯ ಸಾಗುತ್ತಾ ಇದೆ. ಬೆಳಗಾಂ ಡಿಸ್ಟ್ರಿಕ್ ನೇಟ್ ಐತ್ರಿ ಬೆಂಗಳೂರು ಬಾಗಲಕೋಟೆ ಡಿಸ್ಟ್ರಿಕ್ ಯಾವ್ದು ಮಾಡ್ಯಾರ. ಪರ್ಶುಟ್ ಮಗನ ದಾಳಿ ಭಾಗದಲ್ಲಿ ಪಾಯಿಂಟ್ ಬಿಡಿ ಪಾಪ ಕಾಲು ಆಯ್ತಾ ನನಗೆ ಮಾಡಿದ್ರಿ ಯಾವ ಆಫಿಷಿಯಲ್ ಟೈಮ್. ಮನೆ ಹೋಗಿತ್ತು 15-3ರಲ್ಲಿ ಪಂದ್ಯ. अंदर भी ना बेदिल करे ना ಡೋವಾಡಾಯ್ ಡೋವಾಡಾಯ್ ದಾಳಿ ಇದೆ. ಡಿಸೈಡ್ ರೈಟ್. 15-3 ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ಆಗ್ತಾ ಇದೆ. ಮಿಸ್ಟೇಕ್ ಆಗ್ತಾ ಇದೆ. ತಪ್ಪು ಡೋವಾಡಾಯ್ ಥರ್ಡ್ ರೈಟ್ ಡಿಸೈಡ್ ರೈಟ್.
16-5 ಪಂದ್ಯ 16-5 ಮಹಾಲಕ್ಷ್ಮಿ ನೆಡಗುತ್ತಿ. ಮುಂದಿನ ಪಂದ್ಯಕ್ಕಾಗಿ ಕರೆ ನೀಡಿದಂತ ಆಟಗಾರರು ತಕ್ಷಣ ಮೈದಾನಕ್ಕೆ ಬರಬೇಕು. ಶಂಕರ ಹಳಿಗಳೀರ್ ಅವರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಅಮಾನಿಯರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಶಂಕರ ಹಳಿಗಳೀರ್ ಅವರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಅಮಾನಿಯರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. 16-6 ಪಂದ್ಯ 10 ಅಂಕಗಳ ಅಂತರದಲ್ಲಿ ನೆಡಗುಂದಿ ತಂಡ 17-6 ಸರ್ ನೆಕ್ಸ್ಟ್ ಮ್ಯಾಚ್ Academy Chief Player says Belgaum district. This is the last and final call for you. 14 please come to the ground immediately. Belgaum district ಮತ್ತು Academy Chief ಈ ಎರಡು ತಂಡವರು ಬೇಗ ಮೈದಾನಕ್ಕೆ ಬರಬೇಕು. ಇದಕ್ಕೆ ಕೊನೆಯ ಕರೆ. ವಿರಾಮದ ನಂತರ ಪಂದ್ಯ ಆರಂಭದಲ್ಲಿ ಮತ್ತೊಂದು ಬಲಿಷ್ಠವಾದ ಡ್ಯಾಶ್ ಬರ್ತಾ ಇದೆ. ಅನಿಲ್ ಮತ್ತು ವಿಶಾಲ್ ರವರಿಂದ ಥರ್ಡ್ ರಾಯ್ ಡಿಸೈಡ್ ರಾಯ್ ಲೋನ್ ಅಂಕದ ಸಂಪಾದನೆ ಆಗ್ತಾ ಇದೆ. 21-6 ಮುಂದಿನ ಪಂದ್ಯಕ್ಕಾಗಿ ಕರೆ ನೀಡಿದಂತ ಆಟಗಾರರು ಈ ಒಂದು ಪಂದ್ಯಾವಳಿಗೆ ರಾಯಬಾಗ್ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರು ಬಸವಂತ ಕಾಂಬ್ಳೆ ಸರ್ ಅವರು ಹಾಗೇನೆ ಪೂಜಾರಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ ಬೆಕ್ಕೇರಿ ಕಬಡ್ಡಿ ಪಂದ್ಯಾವಳಿಗೆ. Academy